RTCನ ಯಾವ ರೀತಿ ನಿಮ್ಮ ಮೊಬೈಲೆಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಮತ್ತು ಪೂರ್ತಿಯಾಗಿ ವಿಡಿಯೋನ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ಲಾಗಿನ್ ಐಡಿನ ಹಾಕುವಂತ ಇದ್ದೀನಿ. ಲಾಗಿನ್ ಅಂದರೆ ನಿಮ್ಮ ಲಾಗಿನ್ ಐಡಿ ಏನು ಯೂಸರ್ ಐಡಿ ಏನಿರುತ್ತೆ, ಯೂಸರ್ ಐಡಿನ ಹಾಕ್ಕೊಂಡು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಕಾಣ್ತಿದೆ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ ಏನು ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಎಂಟರ್ನ ಮಾಡಬೇಕಾಗತ್ತೆ. OTPನ ಎಂಟರ್ ಮಾಡಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇದು ಪ್ರತಿಯೊಂದು ಪೂರ್ತಿಯಾಗಿ ವಿವರವಾಗಿ ತಿಳಿಸ್ಕೊಟ್ಟಿರೋ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡೋದು. ಇದು ಪ್ರತಿ ಯಾವ ರೀತಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದಾದಮೇಲೆ ಲಾಗಿನ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಯೂಸರ್ ಐಡಿಗೆ ಲಾಗಿನ್ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ RTCನ ತೊಗೊಳೋದು ಹೇಗೆ ಅಂತ. RTC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ಯಾವ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಬ್ಳಿನೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಕೂಡ ತೋರಿಸುತ್ತೆ ನಿಮ್ಮ ಊರು. ಯಾವುದು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಹೋಬ್ಳಿ ಆದಮೇಲೆ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್ನ ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕೋಬೇಕಾಗುತ್ತೆ. ಸರ್ವೆ ನಂಬರ್ ಜಸ್ಟ್ ಸರ್ವೆ ಫಸ್ಟ್ ನಂಬರ್ ಹಾಕೋಬೇಕಾಗುತ್ತೆ. ಬಾರ್ ಅಂತ ಇದ್ದರೆ ಅದನ್ನ ನೆಕ್ಸ್ಟ್ ಹಾಕೋಬೇಕು. ಇಲ್ಲಿ ಏನು ನಂಬರ್ ಇದೆ ನೋಡಿ, ಬಾರ್ ಅಂತ ಹಾಕ್ಕೊಂಡ್ರೆ ಬರೋದಿಲ್ಲ. ಜಸ್ಟ್ ನಿಮ್ಮ ನಂಬರ್ ಮಾತ್ರ ಹಾಕ್ಕೊಂಡು ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟಾದಾದಮೇಲೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಕೆಳಗಡೆ. ಅದರಲ್ಲಿ ಸ್ಟಾರ್ ಮಾರ್ಕ್ನ ಸೆಲೆಕ್ಟ್ ಮಾಡ್ಕೊಬೇಕಿತ್ತು. ಅದಾದಮೇಲೆ ನೀವೇನು ಬಾರ್ ಆದಮೇಲೆ ಏನು ಬಂದಿರುತ್ತಲ್ಲ, 3 ಆಗಲಿ 4 ಆಗಲಿ 2B 2A ಅಂತ ಬಂದಿರುತ್ತೆ, ಅದನ್ನ ಹಾಕ್ಕೋಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ಯಾವ ಪೀರಿಯಡ್ನ ನಿಮ್ಗೆ ಬೇಕು, ಯಾವ ಪೀರಿಯಡಲ್ಲಿ ಬೇಕು ಅಂತ ಹಾಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಪೀಚ್ ಡೀಟೇಲ್ ಅಂತ ಕೊಟ್ಟರೆ ಪ್ರತಿಯೊಂದು ಓನರ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಓನರ್ ಏನು, ಎಷ್ಟು ಖಾತಾ ಇದೆ, ಏನು ಖಾತಾ ನಂಬರ್ ಏನು ಪ್ರತಿಯೊಂದು ಶೋ ಆಗುತ್ತೆ. ಇಲ್ಲಿ ವ್ಯೂ RTC ಅಂತ ಇದೆಯಲ್ಲ, ವ್ಯೂ RTC ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ RTC ಓಪನ್ ಆಗುತ್ತೆ. ಅಂದರೆ ಜಸ್ಟ್ ಫಾರ್ ವ್ಯೂಗೆ ಅಷ್ಟೇ ಇದು ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇದು ಪ್ರಿಂಟ್ ಆಪ್ಷನ್ ಏನೂ ಇರೋದಿಲ್ಲ. ಇಲ್ಲಿ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಇಲ್ಲ ಕರೆಕ್ಟ್ ಆಗಿದೆ ಅಂದರೆ ಇಲ್ಲಿ ಕ್ಯಾನ್ಸಲ್ ಮಾಡಿ. ಮತ್ತೆ ಇಲ್ಲಿ ಪೇ ಆ್ಯಂಡ್ ಪ್ರಿಂಟ್ RTC ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಇಲ್ಲಿ ಅಮೌಂಟ್ನ ಕೇಳುತ್ತೆ, ಎಷ್ಟು ಅಮೌಂಟ್ ಕಟ್ ಆಗುತ್ತೆ ಅಂತ. ಓಕೆ ಅಂತ ಕೊಡಿ. 10 ರೂಪಾಯಿ ಮಾತ್ರ ಕಟ್ ಆಗುತ್ತೆ, ಇದಕ್ಕೆ ಜಸ್ಟ್ 10 ರೂಪೀಸ್ ಅಷ್ಟೇ. 10 ರೂಪಾಯಿ ಕಟ್ಟಾಗಿ ನಿಮ್ಗೆ ಈ ಥರ ತೋರಿಸುತ್ತೆ. ಇನ್ನು ನಿಮ್ಮ RTC ಓಪನ್ ಆಗುತ್ತೆ. ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇರುತ್ತಲ್ಲ ಮಾರ್ಕು, ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪ್ರಿಂಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ನೀವು ಸೇವ್ನ ಮಾಡಿಟ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಇದು ಮತ್ತಿನ್ನೊಂದ್ಸಲಿ ತೋರಿಸೋದಿಲ್ಲ, ಮತ್ತೆ ವಾಪಸ್ ಬಂದರೆ ನೋಡಿತಾ ಬ್ಲ್ಯಾಂಕ್ ಆಗಿಬಿಡುತ್ತೆ. ನಿಮಗೆ ಮತ್ತಿನ್ನೊಂದ್ಸಲಿ ಬೇಕು ಅಂತಂದರೆ ನೀವು 10 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸೇವ್ ಪಾಸ್ವರ್ಡ್ ಪ್ರಿಂಟ್ ಬಂದಿಲ್ಲ ಅಂದರೆ ಡೌನ್ಲೋಡ್ನ ಮಾಡಿಟ್ಕೊಬಿಡಿ, ಇಲ್ಲಾಂದರೆ ಸೇವ್ನ ಮಾಡಿಟ್ಕೊಬಿಡಿ. ಅದನ್ನ ನಾನು ಸೇವ್ ಮಾಡಿಟ್ಕೊಂಡಿರೋದಕ್ಕೆ ನೋಡಿ, ನೀವು ಯಾವಾಗ ಬೇಕೋ ಅವಾಗ ಪ್ರಿಂಟ್ಔಟ್ನ ತೊಗೋಬೋದಾಗೈತೆ. ನೋಡೋದಲ್ಲ ಯಾವ ರೀತಿ ನಿಮ್ಮ ಮೊಬೈಲಲ್ಲೇ RTCನ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡು ಯೂಸ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಹೊಸ ವಿಡಿಯೋದಲ್ಲಿ.